ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಎಜುಕೇಶನ್. ನಾನು ಚಂದನಾ ಶೆಟ್ಟಿ. ಇವತ್ತಿನ ಈ ಎಪಿಸೋಡ್ ನಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ, ಮಿಸ್ ಮಾಡದೆ ನೋಡಿ. ಇದೇ ಆಗಸ್ಟ್ 2ರಂದು ಪೊಲೀಸ್ ಪೇದೆ ಪರೀಕ್ಷೆ ನಡೀತಾ ಇದೆ. ಹೀಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಡೆಯೋ ಅಕ್ರಮ ಗೋಲ್ಮಾಲ್ಗೆ ಸಂಪೂರ್ಣ ಬ್ರೇಕ್ ಹಾಕೋಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ರಾಜ್ಯ ಪೊಲೀಸ್ ಇಲಾಖೆ ಅತ್ಯಂತ ಬಿಗಿಯಾದ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತಂದಿದೆ. ಮುಂಬರೋ 3,991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಥಿಯರಿ ಪರೀಕ್ಷೆಯನ್ನ ಪಾರದರ್ಶಕವಾಗಿ ನಡೆಸೋಕೆ ಕೆಎ ಸಕಲ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದೆ. ರಾಜ್ಯದಾದ್ಯಂತ 800ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆಯಲಿದ್ದು ಸುಮಾರು 4.54 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಹಾಜರಾಗ್ತಿದ್ದಾರೆ. ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ತಲುಪಿದ ತಕ್ಷಣ ಪ್ರಿನ್ಸಿಪಲ್ ನೇತೃತ್ವದಲ್ಲಿ ಹಾಗೂ ಕೇಂದ್ರದ 5 ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಪ್ರಶ್ನೆ ಪತ್ರಿಕೆಯ ಸೀಲ್ಡ್ ಬಾಕ್ಸ್ ಅನ್ನು ತೆರೆಯಲಾಗುತ್ತೆ. ಬಾಕ್ಸ್ ಓಪನ್ ಮಾಡೋದ್ರಿಂದ ಹಿಡಿದು ಕೊಠಡಿಗೆ ತಲುಪುವವರೆಗಿನ ಪ್ರಕ್ರಿಯೆಗೆ ಅಭ್ಯರ್ಥಿಗಳ ಸಾಕ್ಷ್ಯ ಕಡ್ಡಾಯ. ಇನ್ನು ಡ್ರೆಸ್ ಕೋಡ್ ಬಗ್ಗೆ ನೋಡೋದಾದ್ರೆ, ಪರೀಕ್ಷಾ ಕೊಠಡಿಯೊಳಗೆ ವಾಚ್, ಕಿವಿಓಲೆ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಸಾಧನ ತರುವುದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಆದ್ರೆ ಅಭ್ಯರ್ಥಿಗಳ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ನಂಬಿಕೆಗಳನ್ನ ಗೌರವಿಸಿ ಮಾಂಗಲ್ಯ ಸರ, ಮೂಗುತಿ, ಜನಿವಾರ ಹಾಗೂ ಶಿವದಾರ ಧರಿಸೋಕೆ ಅವಕಾಶ ಇದೆ. ಕಿವಿ ಭಾಗದಲ್ಲಿ ಬ್ಲೂಟೂತ್ ಅಥವಾ ಇಯರ್ಫೋನ್ ಬಳಸಿ ಅಕ್ರಮ ಎಸಕೋದನ್ನ ತಡೆಯೋದಕ್ಕೆ ಸೂಕ್ಷ್ಮ ಕೇಂದ್ರಗಳಲ್ಲಿ ಇಎನ್ಟಿ ಡಾಕ್ಟರ್ಗಳನ್ನೇ ತಪಾಸಣೆಗೆ ನೇಮಿಸಲಾಗಿದೆ. ಉತ್ತರ ಪತ್ರಿಕೆಯಲ್ಲಿ ಯಾವುದೇ ಗೋಲ್ಮಾಲ್ ನಡೆಯದಂತೆ ತಡೆಯೋಕೆ ಕೆಎ ಹೊಸ ನಿಯಮ ತಂದಿದೆ. ಅಭ್ಯರ್ಥಿಗಳಿಗೆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ರೂ OMR ಶೀಟ್ನಲ್ಲಿ ಖಾಲಿ ಬಿಡೋ ಹಾಗಿಲ್ಲ. ಬದಲಾಗಿ ಕಡ್ಡಾಯವಾಗಿ 5ನೇ ಕಾಲಮ್ ಅನ್ನ ಶೇಡ್ ಮಾಡಬೇಕು. ಒಂದ್ ವೇಳೆ ಯಾವುದೇ ಉತ್ತರ ಅಥವಾ 5ನೇ ಕಾಲಮ್ ಅನ್ನು ನೀವು ಫಿಲ್ ಮಾಡಿಲ್ಲ ಅಂತ ಹೇಳಿದ್ರೆ ಅರ್ಧ ಅಂಕ ಕಟ್ ಆಗುತ್ತೆ. ಪರೀಕ್ಷೆ ಮುಗಿದ ಅರ್ಧ ಗಂಟೆಯಲ್ಲೇ ಪ್ರತಿ ವಿದ್ಯಾರ್ಥಿಯ OMR ಶೀಟ್ಗಳನ್ನ ಕೆಎ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಪ್ರತಿಯೊಂದು ಪರೀಕ್ಷಾ ಕೊಠಡಿಯಲ್ಲೂ ಲೈವ್ ವೆಬ್ಕಾಸ್ಟಿಂಗ್ ಕಣ್ಗಾವಲು ಇರಲಿದ್ದು ಹೈಟೆಕ್ ಸಾಧನಗಳ ಬಳಕೆ ತಡೆಯೋಕೆ ನೆಟ್ವರ್ಕ್ ಜಾಮರ್ಗಳನ್ನು ಕೂಡ ಹಾಕಲಾಗುತ್ತೆ. ಬಯೋಮೆಟ್ರಿಕ್ ಹಾಜರಾತಿಗೆ ಫಿಂಗರ್ ಪ್ರಿಂಟ್, ಫೇಶಿಯಲ್ ರೆಕಗ್ನೈಸೇಷನ್ ಬಳಸಲಾಗ್ತಾ ಇದೆ. ಪರೀಕ್ಷೆ ಪ್ರಾರಂಭ ಆಗೋ 1 ಗಂಟೆ ಮುಂಚಿತವಾಗಿಯೇ ಅಭ್ಯರ್ಥಿಗಳು ಕೇಂದ್ರದ ಒಳಗಿರಬೇಕು. ಇಷ್ಟಾದ್ರೂ ಗೋಲ್ಮಾಲ್ ಮಾಡಿದ್ರೆ ಅಂಥ ವಿದ್ಯಾರ್ಥಿಗಳನ್ನ ಪರ್ಮನೆಂಟ್ ಡಿಬಾರ್ ಮಾಡಲಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.